ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇವತ್ತು ಬಂದು ನಮ್ಮ ಟೀಸರ್ ಲಾಂಚಿಗೆ. ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ನಿಮ್ಗೆ ಗೊತ್ತಿರೋ ಹಾಗೆ ನವೆಂಬರಲ್ಲಿ ನಾವು ಮುಹೂರ್ತ ಮಾಡಿದ್ದು. ಸೊ ಆಲ್ರೆಡಿ ಫೆಬ್ಬಲ್ಲಿ ಟೀಸರ್ ಲಾಂಚ್ ಮಾಡ್ತಿದ್ದೀವಿ. ಸೊ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ತುಂಬಾ ಚೆನ್ನಾಗಿ ಬಂದಿದೆ. ಲಕ್ಕಿ ಅಂತ ಹೇಳ್ಬೋದು ಬಿಕಾಸ್ ಒಳ್ಳೆ ಫಾಸ್ಟ್ ಏನಂದ್ರೆ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರೂ ತುಂಬ ಬೇಗ ಬೇಗ ಕೆಲಸ ಮಾಡಿ ಆಲ್ರೆಡಿ ಔಟ್ಪುಟ್ನ ನಿಮಗೆಲ್ಲ ತೋರಿಸಿದ್ದಾರೆ. ಆ್ಯಂಡ್ ಈ ಟೀಸರ್ ನೀವು ನೋಡಿದಾಗೆ ನನಗೆ ಡ್ಯುಯಲ್ ಶೇಡ್ ಇದೆ. ಮದುವೆಗೆ ಮುಂಚೆ ಹಾಗೂ ಮದುವೆ ಆದಮೇಲೆ ಯಾವ ಥರ ಇರುತ್ತೆ ಅಂತ ಎರಡೂ ಕೂಡ ಅವರು ಟೀಸರಲ್ಲಿ ತೋರಿಸಿದ್ದಾರೆ. ಪ್ರಥಮ್ ಸರ್ ಇರೋ ಸೆಟ್ಟಲ್ಲಿ ಯಾವಾಗಲೂ ಫನ್ ಅನ್ನೋದು ಇದ್ದೇ ಇರುತ್ತೆ. ಇಲ್ಲೇ ಆಲ್ರೆಡಿ ನೋಡ್ತಿದ್ದೀರಾ, ಇನ್ನು ಸೆಟ್ಟಲ್ಲಿ ಸುಮಾರು ಇದೇ ಥರ ಏನು ಸನ್ನಿವೇಶಗಳು ಬಂದಿದೆ. ಆ್ಯಂಡ್ ವೆರಿ ಕೈಂಡ್ ಪರ್ಸನ್ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಆ್ಯಂಡ್ ಹ್ಯೂಮರ್, ಯಾವಾಗಲೂ ಆ ಹ್ಯೂಮರ್ ನಿಡ್ಕೊಂಡು ಎಲ್ಲರನ್ನೂ ನಗಿಸ್ತಾ ಇರ್ತಾರೆ. ಇಡೀ ಸೆಟ್ಟಲ್ಲಿ ಯಾವತ್ತೂ ಒಂದು ಸ್ಟ್ರೆಸ್ ಅನ್ನೋ ಫೀಲೇ ಇರಲಿಲ್ಲ. ನಮಗೆ ತುಂಬ ಎಂಜಾಯ್ ಮಾಡಿದ್ದೀವಿ. ಸದ್ಯದ್ರಲ್ಲೇ ಏನು ನಮ್ಮ ಬಿಹೈಂಡ್ ದ ಸೀನ್ಸ್ ವಿಡಿಯೋಸ್ ಕೂಡ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ನೋಡ್ಬೋದು ಎಷ್ಟು ತರಲೆ ಮಾಡಿದ್ದಾರೆ ಪ್ರಥಮ್ ಅವರು ಅಂತ. ಆ್ಯಂಡ್ PVS ಸರ್ ಸ್ವಾಮಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಬೇಗ ವರ್ಕ್ ಅಂತ ಬಂದ ತಕ್ಷಣ ಈಸ್ ವೆರಿ ಡೆಡಿಕೇಟೆಡ್. ಇವತ್ತು ಈ ಸೀನ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಅಟ್ ಎನಿ ಕಾಸ್ಟ್ ಆ ಸೀನ್ಸ್ ನಾವತ್ತು ಕಂಪ್ಲೀಟ್ ಮಾಡಿಸ್ತಿದ್ರು ಎಲ್ಲ ಆರ್ಟಿಸ್ಟ್ ಕೈಲಿ. ಆ್ಯಂಡ್ ಇವತ್ತು ನಾಳೆ ಸೀನ್ಸ್ ಏನಿದೆ ಅನ್ನೋದನ್ನ ಹಿಂದಿನ ದಿವಸಗೆ ನಮ್ಗೆಲ್ಲರಿಗೂ ಒಂದು ಓರಲ್ ಆಗಿ ಕೊಟ್ಟು ಹೀಸ್ ಟು ಪ್ರಿಪೇರ್ ಅವರ್ ಮೈಂಡ್ ಆ ಥರ ಮಾಡ್ತಾ ಇದ್ರು. ಸೊ ಹಾಗಾಗಿ ನಮಗೆ ತುಂಬ ಈಸಿಯಾಗಿ ನಾವು ಬೇಗ ಶೂಟಿಂಗ್ನ ಕಂಪ್ಲೀಟ್ ಮಾಡಿದ್ವಿ. ಆ್ಯಂಡ್ ಆಲ್ಸೋ ನನಗೆ ವೆರಿ ಏನು ಹೇಳ್ಬೋದು, ಬ್ಲೆಸ್ಡ್ ಅಂತ ಹೇಳ್ಬೋದು ಬಿಕಾಸ್ ಡ್ಯುಯಲ್ ಶೇಡ್. ಯಾಕಂದ್ರೆ ಒಬ್ರು ಆರ್ಟಿಸ್ಟ್ಗೆ ಮೇನ್ ಬೇಕಾಗಿರೋದು ಒಂದು ಮೇನ್ ಸ್ಕ್ರೀನ್ ಸ್ಪೇಸ್ ಆಗಲಿ, ಹಾಗೆ ಅವರ ಟ್ಯಾಲೆಂಟ್ನ ಪ್ರೂವ್ ಮಾಡ್ಕೊಳ್ಳೋದಕ್ಕೆ. ಸೊ ಇದರಲ್ಲಿ ನನಗೆ ಆ ಥರ ಡ್ಯುಯಲ್ ಶೇಡ್ಸ್ ಇರೋದ್ರಿಂದ ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ವರ್ಕ್ ಮಾಡಿ ನಾನು ತೋರಿಸಿದ್ದೀನಿ. ಐ ಹೋಪ್ ಎವ್ರಿಬಡಿ ಲೈಕ್ಸ್ ಇಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಇದೇ ಥರ ನಮ್ಮ ಚಿತ್ರತಂಡನ್ನು ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಆಶೀರ್ವಾದ ಇದೆ. ನಮ್ಮಂಥ ಅಪ್ಕಮಿಂಗ್ಸ್ ತುಂಬ ಹೆಲ್ಪ್ ಆಗುತ್ತೆ ಅವರ ಕೆರಿಯರ್ಗೆ. ಥ್ಯಾಂಕ್ ಯು ಸೋ ಮಚ್. ಪ್ರಶ್ನೆಗಳೇನಾದ್ರೂ ಇದೆಯಾ ಸರ್? 2 ಶೇಡ್ ಇಷ್ಟ ಆಯ್ತು. ಬಟ್ ನನಗೆ ಪರ್ಸ್ನಲಿ ಆಫ್ಟರ್ ಮ್ಯಾರೇಜ್ ಅನ್ನೋ ಸೀನ್ಸ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯ್ತು. ಹಾರರ್ ಎಫೆಕ್ಟ್ಸ್ ಜಾಸ್ತಿ ಇತ್ತು. ಸೊ ಅದು ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು. ಯಾರು? ಪ್ರಥಮ. ನಾವೀಗ ಫಸ್ಟ್ ನೈಟ್ ಆಯ್ತೋ ಇಲ್ವೋ ಅಂತ ಟೈಟ್ಲ್ ಇಟ್ಟಿದೀವಿ. ನೀವು ಕೇಳ್ಬಿಟ್ರಿ ಅಂತ ಫಸ್ಟ್ ನೈಟ್ ಹೇಳ್ಬಿಟ್ರೆ ನೀವು ಬಾಯ್ ಬಿಡಿಸ್ತಾ ಇದ್ದೀರಾ. ಫಸ್ಟ್ ನೈಟ್ ಆಯ್ತೋ ಇಲ್ವೋ ಆದ್ಮೇಲೆ ಅಂತ ನಾವು ಸಿನಿಮಾದಲ್ಲಿ ಹೇಳ್ತೀವಿ. ಅದನ್ನ ಟೀಸರು ದೇವಸ್ಥಾನದಲ್ಲಿ ಕೂಡ ಪ್ರಸಾದ ಫುಲ್ ಕೊಡೋದು ಎಲ್ಲಿ ಅಂದ್ರೆ ಥಿಯೇಟರ್ ಬಂದು ಟಿಕೆಟ್ ತಗೊಂಡು ನೋಡಿದಾಗ. ಈಗ ನೀವು ಫಸ್ಟ್ ನೈಟ್ ಆದ್ಮೇಲೆ ಅಂತ ಕೇಳಿದಾಗ ಅಂದ್ರೆ ಫಸ್ಟ್ ನೈಟ್ ಆಗೋಗೈತಾ ಅಂತ ನೀವು ಕೇಳ್ತಾ ಇದ್ದೀರಾ. ಆಗ ನಾವೇನ್ ಮಾಡ್ಬಿಡ್ತೀವಿ ಹೇಳಿದ್ರೆ ಫಸ್ಟ್ ನೈಟ್ ವಿತ್ ದೇವ ಅನ್ನೋದು ಟೈಟಲ್ ಜಸ್ಟಿಫಿಕೇಶನ್ ಕೊಟ್ಟಂಗೆ ಆಗೋಯ್ತದೆ. ಓ